ಈ ಹಿಂದೆ ಕೂಡ ವೀರಶೈವ ಲಿಂಗಾಯತ ಆಗಿತ್ತು, ಈಗ ಮತ್ತೆ ಈ ಕ್ರಿಶ್ಚಿಯನ್ ಅಂತ ಎಲ್ಲ ಹಿಂದೆ ಇದ್ರ ಸರ್ಕಾರದ ಏನಾದರೂ ಎಲ್ಲ ನಾವು ಹೇಳಿದಲ್ಲ, ಈಗ ಸರ್ಕಾರ ಅಂತ ಹೇಳೋದಲ್ಲ, ಬಟ್ ಮೇಲ್ಮಟ್ಟದಿಂದ ಇದು ವ್ಯವಸ್ಥಿತವಾಗಿ ಅಖಂಡವಾದಂಥ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಹಿಂದೂ ನಡೆದಿದೆ, ಇವತ್ತು ನಡೀತಾ ಇದೆ. ಕಾಲಾಂತರದಲ್ಲಿ ಇದು ಹಿಂಗೆ ರಾಜಕೀಯ ಒಂದು ನುಸುಳುವಿಕೆಯಿಂದ ಇಂಥ ಪ್ರಸಂಗಗಳು ನಡೀತಾ ಹೊರತು ಜನರ ಭಾವನೆ ಹಾಗಿಲ್ಲ. ಆದರೆ ಜನರ ಭಾವನೆಗಳನ್ನು ಕಲುಷಿತಗೊಳಿಸುವಂಥ ಕೆಲಸ ಮಾತ್ರ ನಿರಂತರ ನಡೀತಾ ಇದೆ. ಅದಕ್ಕೆ ಯಾವುದೇ ಮುತ್ಸದ್ದಿ ರಾಜಕಾರಣಿಗಳು ಅವಕಾಶ ಕೊಡಬಾರ್ದು ಅಂತೇಳಿ ಕಳಕಳಿಯಿಂದ ನಾವು ಕೇಳ್ತೇವೆ. ಈಗ ನೀವು ಸರ್ಕಾರಕ್ಕೆ ಈ ವಿಷಯದಾಗ ಏನು ಹೇಳಕ್ಕೆ ಇಷ್ಟ? ಅಲ್ಲ, ನಾವೇನು ಹೇಳೋದಿಲ್ಲ, ನಾವು ಧರ್ಮಪೀಠಗಳು ಸರ್ಕಾರಕ್ಕೆ ಹೇಳುವಂಥದ್ದೇನಿಲ್ಲ. ನಾವು ಹೇಳಿದರೆ ಅವ್ರು ಕೇಳ್ತಾರಂತನೂ ಅಲ್ಲ. ಆದರೆ ಅವರು ವಿಚಾರ ಮಾಡಲಿ, ಜನರ ಮಧ್ಯದಲ್ಲಿ, ಜಾತಿ ಧರ್ಮಗಳ ಮಧ್ಯದಲ್ಲಿ ಉತ್ತಮವಾದಂಥ ಸಂಬಂಧ ಬೆಳೆಸಬೇಕೇ ಹೊರತು ಅವರ ಮನಸ್ಸುಗಳನ್ನು ಸಂಘರ್ಷಕ್ಕೆ ಈಡು ಮಾಡುವಂಥ ಕೆಲಸ ಯಾವುದೇ ಜಾತಿ ಜನಾಂಗದವರು ಮಾಡಬಾರ್ದು ಅನ್ನುವಂಥದ್ದು ನಮ್ಮದು ದೊಡ್ಡ ಒಂದು ಸಂದೇಶ. ನಮ್ಮ ಪೀಠದ್ದು ನಿಮಗೆಲ್ಲ ಗೊತ್ತಿದೆ, ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಬಹು ದೊಡ್ಡ ಸಂದೇಶವನ್ನು ಕೊಟ್ಟರು. ಈ ಸಂದೇಶಕ್ಕಿಂತ ಮಿಗಿಲಾದಂಥ ಸಂದೇಶ ಯಾವುದೂ ಕೂಡ ಇಲ್ಲ ಅಂಥೇಳಿ ಎಷ್ಟೋ ಜನ ಪ್ರಬುದ್ಧ ರಾಜಕಾರಣಿಗಳು ಹಲವಾರು ಸಭೆ ಸಮಾರಂಭಗಳಲ್ಲಿ ಮಾತನಾಡಿದಂಥ ವಿಚಾರಗಳನ್ನು ತಾವೆಲ್ಲರೂ ಕೂಡ ಬಲ್ಲಂಥವರಾಗಿದ್ದೀರಿ. ಕಾಲಮಾನ ಭಾಳಷ್ಟು ಸೂಕ್ಷ್ಮವಾಗಿದೆ. ಇಂತಹ ಸಂದರ್ಭದಲ್ಲಿ ಕೇವಲ ರಾಜಕೀಯ ಅಧಿಕಾರ ಅಂತಸ್ತುಗಳಿಗಾಗಿ ಜನರ ಮನಸ್ಸುಗಳನ್ನು ಕೆಡಿಸುವಂಥ ಕೆಲಸ ಮಾಡದೆ ಅವರೆಲ್ಲರನ್ನು ಒಂದುಗೂಡಿಸಿ ಪ್ರಗತಿ ಏನಿದೆ, ಪ್ರಗತಿ ಕಾರ್ಯಗಳ ಜೊತೆಗೆ ಮತ್ತು ಬಡತನದಿಂದ ಜನರನ್ನು ಮೇಲೆತ್ತುವಂಥ ಮಟ್ಟದಲ್ಲಿ ಮತ್ತು ಉತ್ತಮವಾದಂಥ ಶಿಕ್ಷಣ ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಅದು ಇಡೀ ರಾಜ್ಯಕ್ಕೆ ಮತ್ತು ಜನತೆಗೆ ಒಳ್ಳೆಯದಾಗ್ತಾಯಿದೆ ಅನ್ನುವಂಥದ್ದು ನಮ್ಮ ಭಾವನೆಯಾಗಿದೆ. ನಮಗೆ ಅನಿಸಿದ ಮಟ್ಟಿಗೆ ಬಹುಸಂಖ್ಯಾತರಾದಂಥ ಹಿಂದೂಗಳನ್ನು ನಾವು ವಿಭಜನೆ ಮಾಡಿದರೆ ಇದನ್ನು ಸಂಘಟನೆ ದೂರ ಮಾಡಿದರೆ ಬೇರೆದವರಿಗೆ ರಾಜಕೀಯದಲ್ಲಿ ಹೆಚ್ಚಿನ ಅವಕಾಶ ದೊರಕಿತಲ್ಲ ಅನ್ನುವಂಥ ಭಾವನೆಯಿಂದ ಇಂಥ ತಂತ್ರಗಾರಿಕೆ ಇದು ಇಲ್ಲಿಂದಲೇ ನಡೆದಿದೆ ಅಂತಲ್ಲ, ಬಹಳ ಮೇಲ್ಮಟ್ಟದಿಂದ ಇದು ಬಹುಶಃ ಅದು ಇಲ್ಲಿಗೆ ಬಂದಿದೆ ಅಂತ ನಮಗನ್ನಿಸ್ತಾ ಇದೆ. ಮೇಲ್ಮಟ್ಟದ ಧುರೀಣರು ಕೂಡ ಇದರ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭ ಅವರಿಗೂ ಕೂಡ ಬಂದಿದೆ. ಇಂಥ ಮನೋಭಾವನೆಗಳನ್ನೇ ಬೆಳೆಸ್ತಾ ಹೋದರೆ ಮುಂದೆ ಮಾಡಿದಂಥವರಿಗೆ ತಕ್ಕ ಪ್ರಾಯಶ್ಚಿತ್ತ ಜನರೇ ಮಾಡಬಲ್ಲರು ಅನ್ನುವಂಥದ್ದನ್ನು ನಾವು ಹೇಳೋದಲ್ಲ, ಮುಂದಿನ ದಿನಗಳಲ್ಲಿ ನಿರೀಕ್ಷಣೆಯನ್ನು ಮಾಡೋಣ. ಈ ಧರ್ಮ ಕೆಲಸ